ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಇಲ್ಲೇನು ಕಾಂಪೌಂಡ್ ಇದೆಯಲ್ಲ, ಇಲ್ಲಿಂದ ಇದೆಲ್ಲ ಕೂಡ ಸರ್ಕಾರಿ ರಸ್ತೆ. ಇದು ಎನ್ ಎಚ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇದು ಒಂದು 300-400 ಮೀಟ್ರ್ ಆಗುತ್ತೆ ಎನ್ ಎಚ್ಗೆ. ಈ ಕಾಂಪೌಂಡ್ ಇದೆಯಲ್ಲ ನೋಡಿ, ಅಂದರೆ ಇದು ಈ ಸರ್ವೆ ನಂಬರಲ್ಲಿ ಇದನ್ನು 10 ಗುಂಟೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದ ಈ ಕಡೆಗೆ ಮಾರಾಟಕ್ಕೆ ಇರುವಂಥದ್ದು ನೋಡಿ. ಇಲ್ಲಿ ಈ ಫೆನ್ಸಿಂಗ್ ಮಾಡಿದಾರಲ್ಲ, ಇದು ರೋಡ್ ಫೇಸಿಂಗ್. ಇದು ಸ್ಟ್ರೈಟ್ ಹೋಗುತ್ತೆ. ಇದು ದಕ್ಷಿಣಕ್ಕೆ ರಸ್ತೆ ಇದೆ, ಉತ್ತರದ ಕಡೆಗೆ ಹೋಗುತ್ತೆ ಲ್ಯಾಂಡ್ ಇದು. ಸೊ ಇದು ನಾರ್ತ್ ಮತ್ತು ಸೌತ್ ಪ್ರಾಪರ್ಟಿ. ಇದು ಆ ಕಾಂಪೌಂಡ್ ಸೇರಿದಂಗೆ ಮತ್ತು ಈ ಕೊನೆ ಫೆನ್ಸಿಂಗ್ ಕಲ್ಲಿದೆಯಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಕೂಡ ರೋಡ್ ಫೇಸಿಂಗ್. ಇದು ಸ್ಟ್ರೈಟ್ ಹೋಗುತ್ತೆ ಇದು. ಸೊ ಟೋಟಲಿ ಏನು 1 ಎಕರೆ 30 ಗುಂಟೆ ಇದೆಯಲ್ಲ, ಇದರಲ್ಲಿ ಅವರು 30 ಗುಂಟೆ ಕೊಡ್ತಾರೆ. ಬಟ್ ಈ 30 ಗುಂಟೆ ಏನು ಅಳತೆ ಮಾಡಿದಾಗ 28 ಗುಂಟೆ ಆಗ್ಬೋದು, ಇಲ್ಲ 25 ಗುಂಟೆ ಆಗ್ಬೋದು, ಇಲ್ಲ 30 ಗುಂಟೆನೇ ಬರ್ಬೋದು. ಸೊ ಈ 30 ಗುಂಟೆನಲ್ಲಿ ಸುಮಾರು ಒಂದು 30-35 ತೆಂಗಿನ ಮರನೂ ಕೂಡ ಇದೆ. ಒಂದು ಬೃಹದಾಕಾರವಾಗಿರುವಂತಹ ಒಂದು ಹುಣಸೆ ಮರನೂ ಕೂಡ ಇದೆ. ಸೊ ಇದು ಎನ್ ಎಚ್ಚಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇದು ವಿಲೇಜ್ ಇದೆ, ಒಂದು ಫೇಮಸ್ ಟೆಂಪಲ್ ಕೂಡ ಇದೆ. ಸೊ ಇದು ಸಿಟಿಯಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಈ ಕಾಂಪೌಂಡು ಇದೆಯಲ್ಲ, ಅಂದರೆ ಇದು 10 ಗುಂಟೆ ಸಪ್ರೇಟು ಮಾರಾಟ ಆಗಿದೆ. ಸೊ ಟೋಟಲಿ ಇದು 1 ಎಕರೆ 30 ಗುಂಟೆ ಈ ಸರ್ವೆ ನಂಬರ್ ಉಳ್ಕೊಂಡಿದೆ. ಅದರಲ್ಲಿ ಈ ಕಾಂಪೌಂಡಿಂದ ಈ ಕಡೆ ಅವ್ರು ಇಟ್ಕೊತಾರೆ. ಈ ತೆಂಗಿನ ಮರ ಸೇರಿದಂಗೆ ಇದು ಮಾರಾಟಕ್ಕೆ ಇರುವಂಥದ್ದು. ಇದು ರೋಡ್ ಫೇಸಿಂಗ್, ಇದು ಸ್ಟ್ರೈಟ್. ಇಲ್ಲಿ 3 ಸಾಲು ತೆಂಗಿನ ಮರಗಳು ಸಿಗುತ್ತೆ ನಿಮಗೆ. ಹಿಂಗೆ ಸ್ಟ್ರೈಟು ಇದೇ ಹಂಚಿದು. ಈ ಹಂಚಿದೆಯಲ್ಲ ಇಲ್ಲಿ, ಈ ಮರ ಏನಿದೆಯಲ್ಲ, ತೆಂಗಿನ ಸಸಿ ಇದೆಯಲ್ಲ, ಒಂದು 5 ಅಡಿ ಆಚೆ ಹೋಗ್ಬೋದು. 1, 2 ಮತ್ತು 3 ಆ ಸೈಡ್ ಫೆನ್ಸಿಂಗ್ ಕೂಡ ಇದೆ. ಸೊ ಇದು ಒಂದು 30 ಗುಂಟೆ ಇವರು ಕೊಟ್ಬಿಡ್ತಾರೆ. ಸೊ ಟೋಟಲ್ 1 ಎಕರೆ 30 ಗುಂಟೆ ಇದೆ. 1 ಎಕರೆ ಅವ್ರು ಇಟ್ಕೊತಾರೆ, 30 ಗುಂಟೆ ಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ. ಆದರೆ ಇದು 30 ಗುಂಟೆ ಬರೋಲ್ಲ. ಇದು ಒಂದು 22 ಅಥವಾ 23 ಗುಂಟೆ ಬರ್ಬೋದು. ಸೊ ಟೋಟಲ್ಲಿ ಬೌಂಡ್ರಿನಲ್ಲಿ ಇವರು ಎಷ್ಟು ಈ 3 ಸಾಲು ಬರುತ್ತೋ, ಅದು 22 ಗುಂಟೆ ಆಗ್ಬೋದು, 25 ಗುಂಟೆ ಆಗ್ಬೋದು. ಸೊ ಅಷ್ಟನ್ನು ಮಾತ್ರ ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಬಟ್ ಅವರು 30 ಗುಂಟೆ ಕೊಡೋಕ್ಕೂ ಕೂಡ ರೆಡಿ ಇದ್ದಾರೆ. ಆದರೆ ಈ ಮಧ್ಯ ಈ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡ್ ಸೇರಿದಂಗೆ ಅವರು ಕೊಡ್ತಾ ಇರೋದ್ರಿಂದ ನನ್ನ ಒಂದು ಗೆಸ್ಸಿಂಗು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 25 ಗುಂಟೆ ಬರುತ್ತೆ. ಸೊ ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ ಒಂದು 27 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 27 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಫ್ರಮ್ ಎನ್ ಎಚ್, ರಾಷ್ಟ್ರೀಯ ಹೆದ್ದಾರಿ ಏನಿದೆಯಲ್ಲ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಈ ಒಂದು ಮೈಕ್ರೋ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ಫಾರ್ಮ್ ಲ್ಯಾಂಡ್. ಇದು ಮಣ್ಣು ಚೆನ್ನಾಗಿದೆ. ಒಂದು ಸೈಡ್ ಫೆನ್ಸಿಂಗ್ ಸೇವ್ ಆಗುತ್ತೆ ನಿಮಗೆ. ಇಲ್ಲಿ ಬೋರ್ವೆಲ್ ಇದೆ, ಬಟ್ ಆ ಬೋರ್ವೆಲ್ ಆ ಸರ್ವೆ ನಂಬರ್ಗೆ ಹೋಗುತ್ತೆ, ಇವ್ರಿಗೆ ಉಳ್ಕೊಳುತ್ತಲ್ಲ, ಅಲ್ಲಿ ಉಳ್ಕೊಳುತ್ತೆ ಅವ್ರಿಗೆ. ಸೊ ಅವ್ರು ಬೇಕಾದ್ರೆ ನಿಮಗೆ ನೀರು ಬೇಕು ಅಂದರೆ ಅವರೇ ನಿಮಗೆ ಕೊಡ್ತಾರಂತೆ, ಅವರೇ ಹೇಳಿರೋ ಮಾತಿದು. ಸೊ ಇದು ಟೋಟಲ್ 30 ಗುಂಟೆ ಅಂತ ಹೇಳಿದ್ದಾರೆ. ಬಟ್ ಸರ್ವೆ ಮಾಡಿದಾಗ 25 ಗುಂಟೆ ಬರ್ಬೋದು, ಅಥವಾ 26 ಗುಂಟೆ ಬರ್ಬೋದು, ಅಥವಾ 24 ಬರ್ಬೋದು. ಎಷ್ಟು ಬರುತ್ತೆ ಅಷ್ಟು ನಿಮಗೆ ಇದನ್ನು ಕೊಡ್ತಾರೆ. ಇದು ನಂಜನಗೂಡಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ ಒಂದು ಸ್ಪಾಟಿಗೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಕೂಡ ಆನ್ಸಿಸ್ಟರ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತವಾಗಿರುವಂತಹ ಆಸ್ತಿ. ಸುಮಾರು ಒಂದು 30-40 ತೆಂಗಿನ ಸಸಿ ಬರುತ್ತೆ. ಸೊ ದೊಡ್ಡದು ಇದೆ, ಮತ್ತು ಈ ಸ್ಟೇಜ್ದು ಕೂಡ ಇದೆ. ಸೊ ಟೋಟಲ್ ಒಂದು 30-35 ಬರುತ್ತೆ.
ಇದು ಕಸ್ಬಾ ಲಿಮಿಟ್ಸಲ್ಲೇ ಬರುವಂಥದ್ದು. ಫಸ್ಟು ಅಗ್ರಿಮೆಂಟ್ ಮಾಡ್ತಾರೆ, ಆನಂತರ ನಿಮ್ಮ ಹೆಸರಲ್ಲೇ ಸ್ಕೆಚ್ ಕಟ್ತಾರೆ. ಸ್ಕೆಚ್ ಆದಮೇಲೆ 3 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ. ನಂತರ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. ಇದು ಒಂದು ಮೈಕ್ರೋ ಫಾರ್ಮ್ ಲ್ಯಾಂಡ್. ಸೊ ಚೆನ್ನಾಗಿದೆ. ಮೈಸೂರಿಗೂ ಹತ್ರ ಇದೆ, ನಂಜನಗೂಡಿಗೆ ಹತ್ರ ಇದೆ. ಸೊ ಇದು ಸೌತ್ ಫೇಸಿಂಗ್ ಬರುತ್ತಿದೆ.